ಸಿಲಿಂಡರ್ ಸಮಸ್ಯೆ ಶುರುವಾದಾಗಿನಿಂದಲೂ ಕಳ್ಳತನವೂ ಕೂಡ ಹೆಚ್ಚಳ ಆಗ್ತಾ ಇದೆ. ಕಳ್ಳತನ ಪ್ರಕರಣಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಸಿಲಿಂಡರ್ ಕಳ್ಳತನ. ಯಾವಾಗ ಗ್ಯಾಸ್ ಅಭಾವ ಶುರುವಾಯಿತೋ ಆಗ ಏಕಾಏಕಿ ಸಿಲಿಂಡರ್ ಅಭಾವ ಕೂಡ ಶುರುವಾಗಿದೆ. ಸಿಲಿಂಡರ್ ಕಳ್ಳತನ ಕೂಡ ಆರಂಭ ಆಗ್ಬಿಟ್ಟಿದೆ. ಯಾರು ಎಲ್ಲಿ ಸಿಲಿಂಡರ್ ಇಟ್ಟಿದ್ರು ಕೂಡ ಅದನ್ನು ಕದಿಯೋ ಅಂತ, ಅದನ್ನು ಕಳ್ಳತನ ಮಾಡೋ ಅಂತ ಕೆಲಸಗಳು ಜಾಸ್ತಿ ಆಗ್ತಾ ಇದೆ. ನಿನ್ನೆ ಬೆಳಗಿನ ಜಾವ 3 ಗಂಟೆಗೆ ನಡೆದಿದೆ ಸಿಲಿಂಡರ್ ಕಳ್ಳತನ. ಬೈಕ್ನಲ್ಲಿ ಬಂದಂಥ ಕಿಲಾಡಿಗಳು ಬಿಲ್ಡಿಂಗ್ನ ಒಳಗೆ ನುಗ್ಗಿ ಕದ್ದು ಪರಾರಿಯಾಗಿದ್ದಾರೆ. ಸಿಲಿಂಡರ್ನ ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಕಳ್ಳತನ ಪ್ರಕರಣ ಬೆಳಕಿಗೆ ಬಂದಿದೆ. ಸಿಲಿಂಡರ್ ಕದ್ದು ಎಸ್ಕೇಪ್ ಆಗ್ತಿರೋ ಅಂಥ ದೃಶ್ಯ CC ಕ್ಯಾಮ್ರಾದಲ್ಲಿ ಸೆರೆಯಾಗ್ತಾ ಇದೆ. ಒಬ್ಬನೇ ಬೈಕ್ನಲ್ಲಿ ಬಂದು ಸಿಲಿಂಡರ್ ಕದ್ದು ಪರಾರಿಯಾಗಿದ್ದಾನೆ. ಕಾಡುಗೋಡಿ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಪೊಲೀಸರಿಂದ ಪರಿಶೀಲನೆ ಆರಂಭ ಆಗ್ತಾ ಇದೆ. ನೋಡಿ, ಸ್ಕೂಟಿನಲ್ಲಿ ಬಂದು ಸಿಲಿಂಡರ್ ಕದ್ದು ಕಳ್ಳ ಎಸ್ಕೇಪ್ ಆಗ್ತಾ ಇದ್ದಾನೆ. ಅದು CCTVನಲ್ಲಿ ಸೆರೆ ಆಗಿದೆ ದೃಶ್ಯ. ಇದು ಬೆಂಗಳೂರಿನ ಕಾಡುಗೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರೋ ಅಂತ ಸಿಲಿಂಡರ್ ಕಳ್ಳತನ. ಯಾವಾಗ ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಸಿಲಿಂಡರ್ಗೆ ಅಭಾವ ಶುರುವಾಯಿತು ಆಗ ಸಿಲಿಂಡರ್ ಕಳ್ಳತನ ಕೂಡ ಸೈಮಲ್ಟೇನಿಯಸ್ಲಿ ಅದರ ಜೊತೆಗೇನೆ ಹೆಚ್ಚಾಗಿದೆ. ಈ ನಿಟ್ಟಿನಲ್ಲಿ ಒಬ್ಬನೇ ವ್ಯಕ್ತಿ ಬಂದು ಬೈಕ್ನಲ್ಲಿ ಸಿಲಿಂಡರ್ನ ಎತ್ಕೊಂಡು ಕಳ್ಳತನ ಮಾಡ್ಕೊಂಡು ಹೋಗಿದ್ದಾನೆ. ಬೆಳಗಿನ ಜಾವ 3 ಗಂಟೆ ಸಮಯ ಇದು. ಎಲ್ಲರೂ ನಿದ್ರೆಗೆ ಜಾರದಂಥ ಸಂದರ್ಭವನ್ನು ನೋಡಿಕೊಂಡು ಸಿಲಿಂಡರ್ ಎಲ್ಲಿ ಇಟ್ಟಿದ್ದಾರಲ್ಲ ಆ ಜಾಗವನ್ನು ಪರಿಶೀಲನೆ ಮಾಡಿಕೊಂಡು ಅಲ್ಲಿಂದ ಸಿಲಿಂಡರ್ನ ಎತ್ಕೊಂಡು ಹೋಗಿದ್ದಾನೆ. ನೋಡಿ, ಆತ ಹೆಲ್ಮೆಟ್ ಕೂಡ ತೆಗೆದಿಲ್ಲ, ಮುಖ ಗೊತ್ತಾಗಬಾರ್ದು ಅಂತ. CCTVನಲ್ಲಿ ಈ ದೃಶ್ಯ ಸರಿಯಾಗಿದೆ. ಅದನ್ನು ನೋಡ್ತಾ ಇದ್ದೀರಿ. ಕಾಡುಗೋಡಿ ಠಾಣಾ ವ್ಯಾಪ್ತಿಯಲ್ಲಿ ಮತ್ತೊಂದು ಕಳ್ಳತನ, ಸಿಲಿಂಡರ್ ಕಳ್ಳತನ.